ಬೆಂಗಳೂರಿನಲ್ಲಿ ಇನ್ನೊಂದು ಏರ್ಪೋರ್ಟ್ ಆಗೋದಿದೆ. ಅದು ಎಲ್ಲಿ? ಇದು ಒಂದು ರೀತಿಯಾಗಿ ಈಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ಒಂದು ರೀತಿಯಾಗಿ ಆಟ ಆಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಯಾಕೆ? ಬಿಡದಿಯಲ್ಲಿ ಈಗ ಎರಡನೇ ಏರ್ಪೋರ್ಟನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರಂತೆ. ಬಿಡದಿಯಲ್ಲಿ ಯಾಕೆ ಬಿಡದಿಗೆ ಹೋಗ್ತಾ ಇದ್ದಾರೆ? ಇಲ್ಲಿಯವರೆಗೂ ಹೇಳಿದ್ದೇನು, ನೆಲಮಂಗಲ ಇಲ್ಲ ದಾಬಾಸ್ಪೇಟೆ ಈ ಕಡೆಗೆ ಹಾಸನಕ್ಕೆ ಹೋಗೋ ಕಡೆಗೆ ಮಾಡೋಣ ಅಂತ ಲೆಕ್ಕಾಚಾರ ಹಾಕ್ಕೊಳ್ತಾ ಇದ್ರು. ಬಟ್ ಇದು ಹಂಗಾಗಿಲ್ಲ. ಈಗ ಬಿಡದಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಎರಡನೆಯ ಏರ್ಪೋರ್ಟನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣಕ್ಕೆ ಹೋಗ್ತಾ ಇದ್ದಾರೆ. ಈಗ ಯಾಕೆ ಇಲ್ಲಿದ್ದೇನಾಯಿತು? ಬಿಡದಿ ಕಗ್ಲಿಪುರ ಮಧ್ಯೆ ಏರ್ಪೋರ್ಟನ್ನು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರಂತೆ. ನಂಗೆ ಅರ್ಥ ಆಗದೆ ಇರುವಂಥದ್ದು ಏನು ಅಂತಂದರೆ, ಒಂಥರ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೆಲಸ ಮಾಡ್ತಾ ಇರೋಂಗಿದೆ. ಇಲ್ಲಿ ನೆಲಮಂಗಲ ದಾಬಾಸ್ಪೇಟೆ ಹತ್ರ ಹೋದ್ರು, ಅಲ್ಲಿ ಏರಿಯಾ ದರ ಎಲ್ಲ ಭೂಮ್ ಮಾಡಿಬಿಟ್ರು. ಪಾಪ ಜನ ಒಂದಿಷ್ಟೇನೋ ಜಾಗ ತಗೋಬೇಕು ಅಂತ ಒದ್ದಾಡ್ತಾ ಇದ್ರು. ಈಗ ಅಲ್ಲಿ ರೇಟ್ ದಬಾಕೊಂಡು ಹೋಗೋ ರೀತಿಯಲ್ಲಿ ಆಗೋಯ್ತು. ಈಗ ಬಿಡದಿಗೆ ಹೋಗ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ಈಗ ಶಾರ್ಟ್ ಲಿಸ್ಟ್ ಬೇರೆ ಮಾಡಿಬಿಟ್ಟಿದ್ದಾರಂತೆ. ಯಾರ ಜೊತೆ ಕೈ ಜೋಡಿಸಿದಿರಾ? ಇಲ್ಲ ಸುಮ್ಮನೆ ಇದು ಬಿಡಬೇಕು. ಎಲ್ಲಿ ಮಾಡ್ತೀರಾ ಅದನ್ನು ಆಮೇಲೆ ಫೈನಲ್ ಆಗಿ ಒಂದೇ ಸಲಕ್ಕೆ ಹೇಳಿ. ಒಮ್ಮೆ ಇಲ್ಲಿ ಮಾಡ್ತೀನಿ, ಒಮ್ಮೆ ಅಲ್ಲಿ ಮಾಡ್ತೀನಿ. ದರವನ್ನು ಏರಿಕೆ ಮಾಡೋಕ್ಕೇ ಈ ರೀತಿಯಾಗಿ ಮುಂದಾದಂಗೆ ಕಾಣಿಸ್ತಾ ಇದೆ. ಯಾಕೆ ನಿಮ್ಮ ರಾಜಕಾರಣಿಗಳದ್ದು ಜಾಗಗಳೇನಾದ್ರು ಇರಬೇಕಲ್ಲಿ. ಈ KIDBಯಿಂದ ಭೂಸ್ವಾಧೀನಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ, ಲಿಸ್ಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಸೊ ಅದರದೊಂದು ಡೀಟೇಲ್ ಆಗಿ ನಿಮಗೊಂದು ವರದಿ ಕೂಡ ಮಾಡಿದ್ದೀವಿ ನಾವು. 8,400 ಎಕರೆ ಸ್ವಾಧೀನಕ್ಕೆ ಶಾರ್ಟ್ ಲಿಸ್ಟ್ ಅಂತೆ. 2,400 ಎಕರೆ ಸ್ವಾಧೀನಕ್ಕೆ. ಅಯ್ಯಯ್ಯಪ್ಪ, ಏನು ಮಾಡಬೇಕು ಅಂತಿದ್ದೀರೋ? ಅಲ್ಲಿ ರೇಟು ಏರು ಹೋಯ್ತೀಗ. ಬೆಂಗಳೂರು ದಕ್ಷಿಣ ರಾಮನಗರ ಸೇರಿಸಿದ್ರು DK ಶಿವಕುಮಾರ್. ರಾಮನಗರ ಅಲ್ಲಿ ಬೆಂಗಳೂರು ದಕ್ಷಿಣ ಅಂತ ಹೇಳಿದ್ರು. ಅದನ್ನು DK ಶಿವಕುಮಾರ್ ಅವರ ಬಯಕೆ ಅಂತ ಈಗ ಬಿಡದಿಯಲ್ಲಿ ಏರ್ಪೋರ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲೇ ಅದು ಜಾಮ್ ಏರಿಯಾ, ಅಲ್ಲಿ ಹೆವಿಲಿ ಟ್ರಾಫಿಕ್ ಮೂವ್ಮೆಂಟ್ ಆಗುವಂಥ ಏರಿಯಾ. ಈಗ ಅಲ್ಲಿ ಏರ್ಪೋರ್ಟನ್ನು ಮಾಡಿ ಇನ್ನೊಂದಿಷ್ಟು ಟ್ರಾಫಿಕ್ ಜಾಮ್ ಮಾಡುವಂಥ ಲೆಕ್ಕಕ್ಕೆ ಹೋದಂಗೆ ಕಾಣಿಸ್ತಾ ಇದೆ ನೀವು. ಸೊ ಈಗ ಏರ್ಪೋರ್ಟ್ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅದು 4,800, 8,400 ಅಲ್ಲ, ಅದು ಸಾರಿ 4,800 ಎಕರೆ ಸ್ವಾಧೀನಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರಂತೆ.